ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾಬೇರು ಅಕಾಡೆಮಿ. ಸೊ ಇಲ್ಲಿ ನೋಡಿ ಕ್ವಶನ್ ನೋಡಿ, ಇವ್ಯಾಲ್ಯೂಯೇಟ್ 0 to 1, 0 to 2, 1 to 2 x y z ಸ್ಕ್ವಯರ್ dx dy dz ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ dx ಅಂತ ಕೊಟ್ಟಿರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು x ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ ಟು x ಇಂಟಿಗ್ರೇಟ್ ಮಾಡಬೇಕು ಅಂತಂದರೆ y ಮತ್ತು z ಸ್ಕ್ವೇರ್ ಇರೋದು ಕಾನ್ಸ್ಟೆಂಟ್ ಆಗುತ್ತೆ. ಸೊ y ಮತ್ತು z ಸ್ಕ್ವೇರ್ ಹಾಗೆ ಇಟ್ಕೊಳ್ಳಿ. ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ x? ಇಟ್ ಈಸ್ x ಸ್ಕ್ವಯರ್ ಡಿವೈಡೆಡ್ ಬೈ 2. ಓಕೆ, ಸೊ ಇಂಟಿಗ್ರಲ್ ಲಿಮಿಟ್ಸ್ ಏನಿದೆ 1 to 2 ಇದೆ. ಸೊ 1 to 2 ಅಂತ ಬರ್ತಿದ್ದೀನಿ, dy dz. ನಾವು ಎಲ್ಲಿ ಎಕ್ಸ್ ಇದೆನೋ ಅಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಿ, ಇಲ್ಲಿ ಎಕ್ಸ್ ಸ್ಕ್ವಯರ್ ಇರೋದ್ರಿಂದ 2 ಹಾಕಿದರೆ 2 ಸ್ಕ್ವಯರ್ ಆಗುತ್ತೆ. 2 ಸ್ಕ್ವಯರ್ ಮೈನಸ್ ಲೋವರ್ ಲಿಮಿಟ್ ಈಸ್ 1, ಸೊ 1 ಸ್ಕ್ವಯರ್ ಅಂತ ಬರೀರಿ. ಇಲ್ಲಿ dy dz. ನಾವು ವಾಟ್ ಈಸ್ 2 ಸ್ಕ್ವಯರ್? 4 ಆಗುತ್ತೆ. ಮೈನಸ್ 1 ಸ್ಕ್ವಯರ್ 1 ಆಗುತ್ತೆ. 4 ಮೈನಸ್ 1 ಈಸ್ 3. ಸೊ ಆ 3ನ ನಾನು ಇಲ್ಲಿ ಬರ್ತಿದ್ದೀನಿ. 3y z ಸ್ಕ್ವಯರ್ ಡಿವೈಡೆಡ್ ಬೈ 2 dy dz. ನಾವು ಇಲ್ಲಿ y ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು y ಏನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು. ನಾವು 3 ಆ್ಯಸ್ ಇಟ್ ಈಸ್, ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ y ಸ್ಕ್ವಯರ್ ಡಿವೈಡೆಡ್ ಬೈ 2 ಆಗುತ್ತೆ. ಇಲ್ಲಿ ಆಲ್ರೆಡಿ 2 ಇರೋದ್ರಿಂದ 2 2s 4 ಅಂತ ಬರೆದ್ಬಿಟ್ಟಿದ್ದೀನಿ. z ಸ್ಕ್ವಯರ್ ಅನ್ನೋದು ಕಾನ್ಸ್ಟೆಂಟ್ ಹಾಗೆ ಬರೀರಿ. ಇಲ್ಲಿ dz ಬರೀರಿ. ಲಿಮಿಟ್ಸ್ ಏನಿದೆ 0 to 2. ಈಗ ಎಲ್ಲಿ y ಇದೆಯೋ ಅಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಿ, ಇಲ್ಲಿ 3z ಸ್ಕ್ವಯರು 4 ಅನ್ನೋದು ಕಾನ್ಸ್ಟೆಂಟ್, ಅದನ್ನು ಬರ್ಕೊಂಬಿಟ್ಟಿದ್ದೀನಿ. ಬ್ರಾಕೆಟಲ್ಲಿ y ಸ್ಕ್ವೇರ್ ಇರೋ ಪ್ಲೇಸಲ್ಲಿ ನೀವೇನು ಹಾಕಬೇಕು, ಅಪ್ಪರ್ ಲಿಮಿಟ್ ಈಸ್ 2. ಸೊ 2 ಸ್ಕ್ವಯರ್ ಮೈನಸ್ ಲೋವರ್ ಲಿಮಿಟ್ ಈಸ್ 0, ಸೊ 0 ಸ್ಕ್ವಯರ್. 2 ಸ್ಕ್ವಯರ್ ಈಸ್ ನಥಿಂಗ್ ಬಟ್ ವಾಟ್? 4. ದಟ್ 4 3s are 12 ಡಿವೈಡೆಡ್ ಬೈ 4 z ಸ್ಕ್ವಯರ್ dz ಆಗುತ್ತೆ. 4 1s 4 3s ಮಾಡಿಕೊಂಡ್ರೆ ನೀವು ಇಲ್ಲಿ ಇಂಟಿಗ್ರಲ್ 0 to 1 3z ಸ್ಕ್ವಯರ್ dz ಆಗುತ್ತೆ. ಈಗ dz ಇರೋದ್ರಿಂದ ವಿತ್ ರೆಸ್ಪೆಕ್ಟ್ ಟು z ಏನು ಮಾಡಬೇಕು, ನೀವು ಇಂಟಿಗ್ರೇಷನ್ ಮಾಡಬೇಕು. ಫೈನ್, ವಿತ್ ರೆಸ್ಪೆಕ್ಟ್ ಟು z ಇಂಟಿಗ್ರೇಷನ್ ಮಾಡಬೇಕು. ವಿತ್ ರೆಸ್ಪೆಕ್ಟ್ z ಮಾಡಿದ್ರೆ i ಈಸ್ ಈಕ್ವಲ್ ಟು 3 ಆ್ಯಸ್ ಇಟ್ ಈಸ್. ವಾಟ್ ಈಸ್ z ಸ್ಕ್ವೇರ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು z ಅಂತಂದರೆ z ಕ್ಯೂಬ್ ಡಿವೈಡೆಡ್ ಬೈ 3 ಬರುತ್ತೆ. 3 3 ಗಿಟ್ ಕ್ಯಾನ್ಸಲ್ ಆದರೆ ಈಗ ಈ z ಕ್ಯೂಬ್ಗೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಹಾಕಬೇಕು. z ಕ್ಯೂಬ್ ಈಸ್ ನಥಿಂಗ್ ಬಟ್ 1 ಕ್ಯೂಬ್ ಮೈನಸ್ 0 ಕ್ಯೂಬ್. ಹಿನ್ಸ್ ದ ಆನ್ಸರ್ ಈಸ್ 1. ಓಕೆ, ಥ್ಯಾಂಕ್ ಯು ಗೈಸ್.